ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ವಿಡಿಯೋ ಫಸ್ಟ್ ಟ್ರೈ. ಎಲ್ರಿಗೂ ಇನ್ನೊಬ್ರು ಮುಖ್ಯವಾದ ಪರಿಚಯ ಆಗಲೇಬೇಕು, ಅದು ನನ್ನ ವ್ಲಾಗಲ್ಲಿ. ನಮ್ಮ ಅಕ್ಕ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚ್ಕೊಂತಾಳೆ, ಅವಳನ್ನ ಸ್ವಲ್ಪ ಕರ್ಕೊಂಡ್ಬರೋದು. ನೋಡಿ ಗೈಸ್, ಆಂಟಿ ಐಡಿಯಾ ಕೊಡ್ತಾ ಇದ್ದಾರೆ, ಮಾತಾಡೋಕ್ಕೆ ಬರಲ್ಲ ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ. ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂತಂದರೆ, ಏನಿಲ್ಲ ಗೈಸ್, ಇಷ್ಟು ದಿನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಮುಂದೆ ಹಾಕ್ಕೊಂಡೇ ಬಂದಿದ್ದಾಯಿತು. ಫೈನಲಿ ಇವತ್ತು ಏನಾದರೂ ಆಗಲಿ ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಬೇಕು. ದಯವಿಟ್ಟು ಹೊಸ ಪ್ರತಿಭೆಗಳನ್ನ ಬೆಳೆಸಿ ಆ್ಯಂಡ್ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ, ಬ್ಲಾಗ್ಸಲ್ಲಿ ಇರ್ತೀನಿ. ರೀಲ್ಸಲ್ಲಿ ಬರೀ ನಾನು ರೀಲ್ಸ್ ಮಾಡೋದನ್ನು ನೋಡಿರ್ತೀರ, ಬಟ್ ನಾನು ರಿಯಲ್ ಲೈಫಲ್ಲಿ ಹೆಂಗಿರ್ತೀನಿ, ರಿಯಲ್ ಲೈಫಲ್ಲಿ ಏನು ಮಾಡ್ತೀನಿ ಅದನ್ನೆಲ್ಲನೂ ಇನ್ನು ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಆದರೆ ನಾನು ಸ್ಪೆಷಲಾಗಿ ಏನು ಮಾಡಲ್ಲ, ಲೈಕ್ ನಾನು ಡೈಲಿ ಹೆಂಗಿರ್ತೀನಿ, ಏನೇನು ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಪ್ರತಿಯೊಂದೂ ಇನ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನೀವು ಕೂಡ ಹಾಗೆ ನನ್ನ ಸಪೋರ್ಟ್ ಮಾಡಿ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಫಸ್ಟು ಕೆಲ್ಸಕ್ಕೆ ಹೋಗಬೇಕು. ಕೆಲಸ ಮುಗಿಸ್ಕೊಂಬಂದು ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಓಕೆ, ಸಿಗೋಣ, ಬಾಯ್. ಇವಾಗ ತಾನೇ ಮನೆಗೆ ಬಂದೆ. ಫಸ್ಟು ಊಟ ಮಾಡಬೇಕು, ಹೊಟ್ಟೆ ಸಿಕ್ಕಾಪಟ್ಟೆ ಸಿಗ್ತೈತಿ. ಊಟ ಮಾಡಿಕೊಂಡು ಮಾತಾಡೋಣ. ಇನ್ನೊಂದು ನಾನು ಹೇಳಬೇಕು ನೋಡಿ, ನಾನು ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ಟೈಮು. ಏನಾದರೂ ಅಲ್ಲಿ ಇಲ್ಲಿ ತಪ್ಪಿದರೆ ದಯವಿಟ್ಟು ಏನೋ ಒಂದು ಸ್ವಲ್ಪ ಏನೋ ಅನ್ಕೊಂಬೇಡಿ, ಹೇಗೂ ನೋಡ್ಗುರು ಹೆಂಗೆ ಮಾಡ್ತಿದ್ದಾಳೆ ವಿಡಿಯೋ ಅಂತ. ಫಸ್ಟ್ ವಿಡಿಯೋ ಫಸ್ಟ್ ಟ್ರೈ ಬೆಸ್ಟಾಗಿ ಬರಲಿ ಅಂತ ಪ್ರೇ ಮಾಡ್ಕೊಳ್ಳೋಣ. ಅಷ್ಟೇ. ಎಲ್ರಿಗೂ ಇನ್ನೊಬ್ಬರು ಮುಖ್ಯವಾದ ಪರಿಚಯ ಆಗಲೇಬೇಕು, ಅದು ನನ್ನ ವ್ಲಾಗಲ್ಲಿ. ಅದು ಇವರೇ, ಮಿಸ್ ಜೆಸ್ಸಿ ಅಂತ ಇವ್ರ ಹೆಸರು. ಇವರಿಲ್ಲ ಅಂದರೆ ನಮ್ಮ ಬ್ಲಾಗ್ ಕಂಪ್ಲೀಟ್ ಆಗಲ್ಲ. ಇದು ನಾಯಿ ಮರಿ, ಇದು ತುಂಬ ತೀಟ ನಾಯಿ. ಇದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಗೈಸ್ ಇವಳ ಬಗ್ಗೆ. ಬ್ಲಾಗಲ್ಲಿ ನೋಡಿ ಇವಳು ಎಷ್ಟು ತೀಟೆ ತರಲೆ ಸುಬ್ಬಿ ಅಂತ. ನೋಡಿ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದೆ, ಬೇಕು ಅಂತ ಮುಖ ತೋರಿಸ್ತಿರೋ ಆ ಕಡೆ ತಿರ್ಕೊಂಡು ಮಲಗಿರೋದು. ಎಷ್ಟು ಬುದ್ಧಿ ಇದೆ ಗೊತ್ತಾ ಗೈಸ್, ನಾಯಿಗಳಿಗೂ ನಿಜ ಇಷ್ಟು ಬುದ್ಧಿ ಇರುತ್ತೆ ಅಂತ ನಾಯಿನ ತೊಗೊಂಡು ಸಾಕಿದ ಮೇಲೆ ಗೊತ್ತಾಗೋದು. ಇದು ನಾಟಕಗಳು ಏನು ಅಂತ. ಲೋಫರ್ ನಾಟಕ ಎಂಥ ನಾಟಕ ನಿಂದು? ಕಣ್ಣು ಗೈಸ್, ಕಣ್ಣು ನಾಟಕ ತಾನೇ ಇದು. ನಾಟಕ ತಾನೇ ಜೆಸ್ಸಿ ಹಾಯ್ ಹೇಳು. ಎಲ್ಲರೂ ನಿನ್ನ ನೋಡ್ತಾ ಇದ್ದಾರೆ, ಹೇಳು ಎಲ್ರಿಗೂ ಹಾಯ್. ಅಕ್ಕಯ್ಯ ಫುಲ್ಲು ಚಳಿಗೆ ನಿದ್ದೆ ಮಾಡಲ್ಲ ಅವಳೆ ಗಾಯ್ಸ್. ಬರೀ ಬೆಡ್ಶೀಟ್ ಮೇಲೆ ಇರ್ತಾಳೆ, 3 ಹೊತ್ತು ಬೆಡ್ಶೀಟ್ ಮೇಲೆ ಇರ್ತಾಳೆ. ಫುಲ್ಲು ಸೈಲೆಂಟ್ ಆಗ್ಬಿಟ್ಟವಳೆ ಚಳಿಗೆ. ನಾಯಿ ಮರಿ ಮುಖ ನೋಡಿ ಅವಳ್ದು, ಬರೀ ಡ್ರಾಮಾ ಮಾಡೋದೇ ಆಗೋಯ್ತು ನಿಂದು ಸುಬ್ಬಿ. ಗೈಸ್, ಇವಾಗ ಆಚೆ ಹೋಗ್ತಾ ಇದ್ದೀನಿ. ಫಸ್ಟ್ ಡೇನೇ ನಿಮಗೆ ಬೋರ್ ಆಗ್ಬೋದಲ್ಲ, ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ಶಾಪಿಂಗ್ ಆದರೂ ಮಾಡಿ ತೋರಿಸೋಣ ಅಂತ. ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ. ಅಕಸ್ಮಾತ್ ವೀಡಿಯೋ ಮಾಡೋಕ್ಕೆ ನಾನು ಬಿಟ್ಟಿಲ್ಲ ಅಂತ ಅಂದರೆ ಏನು ತೊಗೊಂಡ್ವಿ ಅಂತ ಮನೆಗೆ ಬಂದು ಅಟ್ಲೀಸ್ಟ್ ಅನ್ಬಾಕ್ಸ್ ಮಾಡ್ತೀನಿ. ಸ್ಟೇ ಟ್ಯೂನ್. ಅವಳನ್ನ ಕರೀರಿ, ಯಾವ್ದು ತೊಗೋಬೇಕು ಏನು ಅಂತ ಅವಳನ್ನೇ ಕೇಳಬೇಕು. ಯಾವಳನ್ನ ಕರಿ ತಗೋಬೇಕು ನೋಡೆ. is coming. ಏನ್ ತಗೊಳ್ಳೋದೆ ಬಾರೆ.
ಕ್ಯಾಮ್ರಾ ಐತೆ ಅಂತ ಬರ್ದಿರ ಕೂತವಳೆ ಆಂಟಿ. ಅಲ್ಲ ಬಾರ ಏನ್ ತಗೋಬೇಕು ಅಂತ ಹೇಳಿ. ಅದೇ ಪ್ಲೇಟ್ಸ್ ಬೇಡವಾ? ಹೋಗ್ಲಿ ಬಾರಿ. ನಮ್ಮ ಅಕ್ಕ ಕ್ಯಾಮ್ರಾ ಮುಂದೆ ಬರಕ್ಕೆ ನಾಚ್ಕೊಂತವಳೆ. ಅವಳನ್ನೊಂದು ಸ್ವಲ್ಪ ಕರ್ಕೊಂಬರ. ನೋಡಿ ಇದು ಬೌಲ್ಸು ಚೆನ್ನಾಗೈತೆ. ಇದು ಇದನ್ನೇನು ಬರೀ ಹಾಕೊಳಕ್ಕೆ ಯೂಸ್ ಮಾಡೋದು? ಹಾಕೊಳಕ್ಕೆ ಯೂಸ್ ಮಾಡಬೇಕು. ಬಿಸಿ ಎಲ್ಲ ತಡಿಯಲ್ಲ ಆಲ್ಮೋಸ್ಟ್. ಅಲ್ಲಿ ಬೇರೆ ಏನಾದರೂ ನೋಡು ಅಂತ ನಡಿ. ಇವಾಗ ನಿಂಗೆ ಪ್ಲೇಟ್ ಬೇಕಾ? ನಿನಗೆ ಬೇಕೇನ? ಫ್ಲವರ್ ಚೆನ್ನಾಗಿ ನೋಡಿ. ಇದು ಇದಂಟಿ. ಹೌದಾ? ಮತ್ತೆ ಅದೇ ತಗೋ ಕೆಳಗಡೆ. ಇದು ಹಾಂ ಚೆನ್ನಾಯ್ತು. ಒಂದು ಇದು ಡಿಸೈನು ಚೆನ್ನಾಯ್ತು ನೋಡು. ಆಂಟಿ ಬಾಸ್ಕೆಟ್ ಇಟ್ಕೊಂಡಿಲ್ಲ ಎತ್ಕೊಂಡು ನೋಡಿ ಗೈಸ್, ಆಂಟಿ ಐಡಿಯಾ ಕೊಡ್ತಾ ಇದ್ದಾರೆ. ಮಾತಾಡಕ್ ಬರಲ್ಲ. ಹಂಗೆ ನೋಡ ಯಾವ್ದು ಬೇಕು? ನಾನು ಆ ಥರನೇ ತೊಗೊಂಡು ಬಂದಿರೋದು ಮನೆಗೆ. ತಗೊಂಡಿದ್ದು ಐತಾ? ಅಂದರೆ ಇದ್ರೆ ತಗೊಂಡ್ಬಿಡೋದು. ಏನು ತಗೊಂಡು ಇದನ್ನ ತಗೋ. 4 ಇದು ಚೆನ್ನಾಗಿ. ಈ ಕಲರ್ ಚೆನ್ನಾಗಿರ್ತದೆ. ಅದು ಬಿಚ್ಚಿದ್ರೆ ಚೆನ್ನಾಗಿ ಗೊತ್ತಾಗೋದು. ಆಮೇಲೆ ವಾಪಸ್ ಮಾಡ್ತಾರೋ ಇಲ್ಲ, ಎಕ್ಸ್ಚೇಂಜ್ ಇರಲ್ಲ. ಬಿಚ್ಚಿದ್ಮೇಲೆ ಎಕ್ಸ್ಚೇಂಜ್ ಇಲ್ಲ ಅಂದರೆ ಅದು ಯೂಸ್ ಮಾಡಿದ್ದೀನಿ ನಾನು, ಚೆನ್ನಾಗೈತಲ್ಲ. ಗೈಸ್, ಒಳಗಡೆ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಗೈಸ್, ಜಸ್ಟು 10 ಮಿನಿಟ್ಸ್ ಆಯಿತು ಮನೆಗೆ ಬಂದಿದ ತಕ್ಷಣವೇ ಏನು ಅನ್ಬಾಕ್ಸ್ ಮಾಡ್ತಿಲ್ಲ. ಒಂದು 10 ನಿಮಿಷ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಾದ್ಮೇಲೆ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ಮನೆಗೆ ಏನೇನು ಬೇಕಾಗಿತ್ತೋ ಅದಕ್ಕೆ ಸ್ವಲ್ಪ ಐಟಮ್ಸ್ನ ತೊಗೊಂಡಿದ್ದೀನಿ ಗೈಸ್. నేనేನೋ ಬೇರೆ ಐಟಮ್ಸ್ ಅದು ಇದು ಏನು ತೊಗೊಳಕ್ಕೆ ಹೋಗಿಲ್ಲ. ಸದ್ಯಕ್ಕೆ ನನಗೆ ಬೇಕಾಗಿದ್ದು ವ್ಲಾಗ್ಗೆ ಮೇನ್ ಬೇಕಾಗಿತ್ತು, ಅಂದರೆ ಬೇಸಿಕ್ ಬೇಕಾಗಿತ್ತು. ಇದೇ ಮನೇಲೆಲ್ಲ ಸ್ಟೀಲ್ದಿದೆ. ಸ್ವಲ್ಪ ಇನ್ನು ಮುಂದೆ ವ್ಲಾಗ್ ಮಾಡೋಣ ಅಂತ ಇದ್ದೀನಲ್ಲ ಗೈಸ್, ಕುಕ್ಕಿಂಗ್ ವ್ಲಾಗ್ ಕೂಡ ಬರುತ್ತೆ. ಸೊ ಸ್ವಲ್ಪ ಐಟಮ್ಸ್ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಬೇಸಿಕ್ ಏನು ಕಂಟೈನರು, ಈ ಪೀಲರು ಮತ್ತು ಈ ಬೌಲು ಮತ್ತು ಈ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ತಾರಲ್ವ, ಆ ಬಾಕ್ಸ್ ಕ್ಯೂಟಾಗಿದೆ ಅಂದ್ಬಿಟ್ಟು ಚಿಕ್ಕ ತೊಗೊಂಡೆ. ಆಮೇಲೆ ಚಿಕ್ಕ ಕಂಟೈನರ್ಸ್ ತೊಗೊಂಡೆ. ಲೈಕ್ ಅದು ಇದು ಮೆಣಸು ಪುಡಿಗಳು ಹಾಕಿಟ್ಕೊಳ್ಳೋಣ ಅಂದ್ಬಿಟ್ಟು. ಹಾಗೆ ಒಂದು ಒಗ್ಗರಣೆ ಇದು ಇದೆ ಮನೇಲಿ ಆ್ಯಕ್ಚುಲಿ, ಬಟ್ ಇರಲಿ ಇದು ಒಂದು ಎಕ್ಸ್ಟ್ರಾ ಸ್ಪೇರ್ ಆಗಿರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಇಲ್ಲಿ ಯಾರು ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅಂತೂ ಅಲ್ಲ, ನಾನು ಕ್ಯಾಮ್ರಾ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ನನ್ನ ತಮ್ಮನಿಗೆ ಹೇಳಿದ್ರೆ ನನ್ನ ತಮ್ಮ ಮಾಡ್ತಾಯಿಲ್ಲ ಗೈಸ್. ಆ್ಯಕ್ಚುಲಿ ನಮ್ಮ ಜೆಸ್ಸಿ ಅನ್ಬಾಕ್ಸ್ ಮಾಡ್ತಾವಳೆ. ಒಂದೊಂದು ಐಟಮ್ ತೆಗಿತಾ ಇದ್ರು ಎಲ್ಲ ನೋಡಿ ಅವಳೇ ಚೆಕ್ ಮಾಡೋದು, ಅವಳೇ ನೋಡೋದು, ಅವಳಿಗೆ ಬಾಯ್ ಇದ್ದಿದ್ದರೆ ಬೇಕಿದ್ರೆ ಅವಳೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತಾ ಇದ್ಲು. ಅಷ್ಟರ ಮಟ್ಟಿಗೆ ಇದನ್ನು ಅನ್ಬಾಕ್ಸ್ ಮಾಡಿದ್ದು ಅವಳೇನೆ ಬಿಡಿ ಗೈಸ್. ಗ್ಲಾಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಕಾಫಿ ಕುಡಿಯೋಕೆ ಇರಲಿ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ತುಂಬ ಇಷ್ಟ ಆಯಿತು ಆ ಗ್ಲಾಸು. ಅದೇ ಬೇಸಿಕ್ ಏನೇನು ಬೇಕೋ ಐಟಮ್ಮು ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಗೈಸ್. ನಮ್ಮದು ವೀಡಿಯೋ ಅನ್ಬಾಕ್ಸಿಂಗ್ ಮುಗಿದ್ರು ನಮ್ಮ ಜೆಸ್ಸಿ ಆಟ ಮಾತ್ರ ಮುಗ್ದಿಲ್ಲ. ಅದು ಇದು ಎಲ್ಲ ಬೆಳೆಸ್ಕೊಂಡು ಜ್ಯೂಸ್ ಬಾಟ್ಲೆಲ್ಲ ಬೆಳೆಸ್ಕೊಂಡು ಇನ್ನೂ ಆಟ ಆಡ್ತಾನೇ ಇದ್ಲು. ಅನ್ಬಾಕ್ಸಿಂಗ್ ಎಲ್ಲ ಆದಮೇಲೆ ಊಟ ಮಾಡಿ ಸ್ವಲ್ಪ ಹಂಗೆ ಬಿಗ್ ಬಾಸ್ ನೋಡ್ತಾ ಇದ್ವಿ.
ಗೈಸ್ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ಕಮೆಂಟ್ ಮಾಡಿ. ನನಗಂತೂ ಗಿಲ್ಲಿ ಫೇವ್ರೇಟು. ಏನು ಗುರು ಆಟ ಸಕ್ಕತ್ತಾಗಿ ಆಡ್ತಾಯಿದ್ದಾನೆ. ಈ ಸರಿ ಅವನೇ ಗೆಲ್ಲಬೇಕು ಗೈಸ್, ಗಿಲ್ಲಿನೇ ಗೆಲ್ಲಬೇಕು. ಒನ್ ಮ್ಯಾನ್ ಶೋ ಆಗಬೇಕು ಬಿಗ್ ಬಾಸ್. ಗೈಸ್ ಬಿಗ್ ಬಾಸ್ ಮುಗೀತು. ಹಂಗೆ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಲಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್.